ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂತ ಅಂದರೆ ಕರಿಬೇವು ರೈಸ್ ಪೌಡ್ರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಶೇರ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡೋದಂತೂ ಮರಿಬೇಡಿ. ಬನ್ನಿ ಲಾಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಒಂದು ಕಂತೆ ಆಗೋಷ್ಟು ಕರಿಬೇವು ತಗೊಂಡಿದ್ದೀನಿ. ಇದು ನಮ್ಮ ಗಿಡದಲ್ಲೇ ಕಿತ್ಕೊಂಡ್ಬಂದಿರೋದು ನೋಡಿ. ನಾಟಿ ಕರಿಬೇವು ಚೆನ್ನಾಗಿದೆ. ಫಸ್ಟು ಒಂದು ಬಟ್ಲು ಕರಿಬೇವು ತಗೋಬೇಕು. ಮೇಲೆ ನೆಕ್ಸ್ಟು 3 ಸ್ಪೂನು ಕಡಲೆಬೇಳೆ ತಗೊಳ್ಳಿ. ನೆಕ್ಸ್ಟು 1.5 ಸ್ಪೂನು ಕಾಳುಮೆಣಸು ತಗೊಳ್ಳಿ. 2 ಸ್ಪೂನು ಜೀರಿಗೆ ತಗೊಳ್ಳಿ. 1 ಸ್ಪೂನು ತೊಗರಿಬೇಳೆ ತಗೊಳ್ಳಿ. ಇಲ್ಲಿ ನಾನು ನಾಟಿ ತೊಗೊಂಡಿದ್ದೀನಿ ಉದ್ದಿನಬೇಳೆ, ಮನೇಲೇ ಇತ್ತು. 1 ಸ್ಪೂನ್ ಉದ್ದಿನಬೇಳೆ ತೊಗೊಳ್ಳಿ. ಉದ್ದಿನಬೇಳೆ ತೊಗರಿಬೇಳೆ ಇದು ಆಪ್ಷನಲ್ಲು, ನಿಮ್ಮ ಮನೇಲಿದ್ದರೆ ಹಾಕಿ, ಇಲ್ದಿದ್ರೆ ಪರವಾಗಿಲ್ಲ. 9 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 13ರಿಂದ 14 ಗುಂಟೂರು ಮೆಣಸಿನ್ಕಾಯಿ, ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, 2.5 ಸ್ಪೂನು ಮೆಂತ್ಯ, ನೆಕ್ಸ್ಟು 1 ಕಪ್ ಆಗೋಷ್ಟು ಕಡಲೆ ಬೀಜ, ಇಷ್ಟನ್ನು ತಗೊಂಡಿದ್ದೀನಿ. ನೆಕ್ಸ್ಟು ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಒಂದು ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಇಟ್ಕೊಳ್ಳಿ. ನೆಕ್ಸ್ಟು ಕರಿಬೇವು ಏನಿದೆ ಅದನ್ನು ನಾನು ತೊಳ್ಕೊಂಡು ಒಂದು ಬಟ್ಟೆ ಮೇಲೆ ಹಾಕಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಹಸಿ ಕರಿಬೇವು ತಗೊಳ್ಳೋದಾದರೆ ಚೆನ್ನಾಗಿ ಒಂದು ನೀರಲ್ಲಿ ತೊಳ್ಕೊಂಬಿಟ್ಟು ಒಂದು ಬಟ್ಟೆ ಮೇಲೆ ಡ್ರೈ ಮಾಡ್ಕೊಳ್ಳಿ. ಹಸಿದು ಬಾಣಲಿಲಿ ಡ್ರೈ ಮಾಡಬೇಕು ಅಂದರೆ ಒಂದು 10 ನಿಮಿಷ ಟೈಮ್ ಹಿಡಿಯುತ್ತೆ. ಅದೇ ಒಣಗಿರೋದು ಕರಿಬೇವು ಆದರೆ ಒಂದು 2 ನಿಮಿಷದಲ್ಲಿ ಮುಗ್ದೋಗ್ಬಿಡುತ್ತೆ. ಸೊ ಒಣಗಿರೋ ಕರಿಬೇವೇ ಬೆಟರು. ನಾನಿಲ್ಲಿ ಹಸಿ ಕರಿಬೇವೇ ತಗೊಂಡಿದ್ದೀನಿ. ಇದನ್ನು ಕೆಂಪುಗಾಗಂಗೆ ಪೂರ್ತಿ ಉರಿಬೇಕು. ಲೋ ಫ್ಲೇಮಲ್ಲೇ ಉರಿಬೇಕು. ಇದನ್ನು ಹೈ ಫ್ಲೇಮ್ ಮಾಡಬಾರ್ದು. ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂತಂದರೆ ಕರಿಬೇವೆಲ್ಲ ಸುಟ್ಟೋಗುತ್ತೆ, ರೆಸಿಪಿ ಚೆನ್ನಾಗಿರಲ್ಲ, ಕರಿಬೇವು ಪೌಡ್ರು ಕೂಡ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಎಲ್ಲ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಚೆನ್ನಾಗಿ ಹುರ್ಕೋಬೇಕು ಕರಿಬೇವನ್ನ. ನೋಡಿ ಹುರ್ಕೊತಾ ಇದ್ದೀನಿ. ಇವಾಗ ನೋಡಿ ನೋಡಿದೆ, ಇನ್ನೂ ಚೆನ್ನಾಗಿ ಹುರಿಬೇಕು. ಹಸಿದೇ ಇದೆ ಕರಿಬೇವು. ಒಂದೊಂದು ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ ನೋಡಿ. ಚೆನ್ನಾಗಿ ಇನ್ನೂ ಹುರಿಬೇಕು. ಇದನ್ನು ಲೋ ಫ್ಲೇಮಲ್ಲೇ ಮಾಡಿ, ಹೈ ಫ್ಲೇಮಲ್ಲಿ ಮಾಡಬೇಡಿ ದಯವಿಟ್ಟು. ಇವಾಗ ನೋಡಿ ಇದು ಪರವಾಗಿಲ್ಲ. ಇನ್ನೊಂದು ಸ್ವಲ್ಪ ಹುರಿದ್ರೆ ಕರೆಕ್ಟಾಗಿ ಕರಿಬೇವು ರೈಸ್ ಪೌಡ್ರು ಆಗುತ್ತೆ. ಈ ಥರ ಪೌಡ್ರು ಮಾಡಿ ಇಟ್ಕೊಂಡ್ರೆ ನಮಗೆ ತುಂಬಾ ಯೂಸ್ ಆಗುತ್ತೆ. ಯಾಕಪ್ಪ ಅಂತ ಅಂದರೆ ಬೆಳಗ್ಗೆ ಎದ್ದು ಏನಪ್ಪ ತಿಂಡಿ ಮಾಡೋದು ಅಂತ ನಾವು ಯೋಚನೆ ಮಾಡ್ತಿರ್ತೀವಲ್ವ. ಸೊ ಈ ಥರ ಮಾಡಿಟ್ಕೊಂಡ್ರೆ ಕ್ವಿಕ್ಕಾಗಿ ತಿಂಡಿ ಆಗಿಬಿಡುತ್ತೆ. ಆಮೇಲೆ ಏನಪ್ಪ ಅಂತಂದರೆ ಕರಿಬೇವು ಯಾರು ತಿನ್ನಲ್ಲ. ಇವಾಗ ಸಾಂಬಾರಲ್ಲಾಗಲಿ ತಿಂಡಿಲಾಗಲಿ ಕರಿಬೇವು ಹಾಕಿದ್ರೆ ಕರಿಬೇವು ಸೈಡಿಗೆ ಎತ್ತಿಡ್ತಾರೆ ಅಲ್ವಾ, ಅಂಥವ್ರಿಗೆ ಇದು ಒಳ್ಳೆ ಬೆನಿಫಿಟ್ಟೇ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಕರಿಬೇವು ತಿನ್ನದೇ ಇರೋರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ಕರಿಬೇವು ಹುರ್ಕೊಂಡಿದ್ದಾಯಿತು, ಒಂದು ಬಟ್ಲಲ್ಲಿ ತೆಗ್ದಿಟ್ಕೊಂಡಿದ್ದೀನಿ. ನೆಕ್ಸ್ಟು ಬಂದುಬಿಟ್ಟು 1 ಕಪ್ ಏನು ಕಡಲೆ ಬೀಜ ತೊಗೊಂಡಿದ್ದೆ ಅದನ್ನು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ನೋಡಿ. ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಕೆಂಪುಗಾಗೋಂಗೆ ಹುರ್ಕೋಬೇಕು ಕಡಲೆ ಬೀಜನ ನೋಡಿ. ಈ ಥರ ರೋಸ್ಟ್ ಮಾಡಿಕೊಂಡು ಹಾಕ್ಕೋಬೇಕು ಒಂದು ಬೌಲ್ಗೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಕಡಲೆಬೇಳೆ ತೊಗರಿಬೇಳೆ ಒಟ್ಟಿಗೆ ಹುರ್ಕೊತಾ ಇದ್ದೀನಿ ನೋಡಿ, ಹುರ್ಕೊತಾ ಇದ್ದೀನಿ. ನೆಕ್ಸ್ಟು ಅದ್ರ ಜೊತೆಗೇ ನಾನು ಉದ್ದಿನ ಕಾಳು ಆ್ಯಡ್ ಮಾಡ್ತಾಯಿದ್ದೀನಿ. 3 ಒಟ್ಟಿಗೆ ಹುರ್ಕೊತಾ ಇದ್ದೀನಿ ಚೆನ್ನಾಗಿ. ಕರಿಬೇವು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಹಂಗಾಗಿ ಕೆಲವರು ಸಾಂಬಾರಲ್ಲಿ ತಿಂಡಿಲಿ ಎಲ್ಲ ತಿನ್ನೋದೇ ಇಲ್ಲ. ಸೊ ಹಂಗಾಗಿ ಈ ಥರ ಮಾಡಿದ್ರೆ ತುಂಬಾ ಬೆನಿಫಿಟ್ ಇರುತ್ತೆ. ಕರಿಬೇವು ತಿನ್ನದೇ ಇರೋರು ಕೂಡ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟು ಕಾಳೆಲ್ಲ ಹುರ್ಕೊಂಡು ತೆಗ್ದಿಟ್ಕೊಂಡ್ಬಿಟ್ಟೆ. ನೆಕ್ಸ್ಟ್ ಬಂದುಬಿಟ್ಟು ಕಾಳುಮೆಣಸು ಜೀರಿಗೆ ಏನು ತೊಗೊಂಡಿದ್ದೆ ಅದನ್ನು ಹುರ್ಕೊತಾ ಇದ್ದೀನಿ ಚೆನ್ನಾಗಿ. ಹುರ್ಕೊಂಡ್ಬಿಟ್ಟು ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಬೇಕು. ನೆಕ್ಸ್ಟ್ ಬಂದುಬಿಟ್ಟು ಮೆಂತ್ಯ ತೊಗೊಂಡಿದ್ದೀನಿ, ಮೆಂತ್ಯ ಕಾಳು. ಇದು 2.5 ಸ್ಪೂನ್ ತೊಗೊಂಡಿದ್ದೀನಿ ನೋಡಿ, ನಿಮಗೆ ಫಸ್ಟೇ ಹೇಳಿದ್ದೆ.
ನೋಡಿ ಈ ಥರ ಚಟಪಟ ಅನ್ನೋವರೆಗೂ ನಾವು ಹುರಿಬೇಕು ಚೆನ್ನಾಗಿ. ಮೆಂತ್ಯ ನಮಗೆ ತುಂಬಾ ಒಳ್ಳೆಯದು, ಶಕ್ತಿನೂ ಕೂಡ. ಅದು ಹುರ್ಕೊಂಡಿದ್ದಾಯಿತು ಮೆಂತ್ಯ. ನೆಕ್ಸ್ಟ್ ಬಂದುಬಿಟ್ಟು ನಾನು ಅದು ಏನು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ತೊಗೊಂಡಿದ್ದೆ, ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಹುಣ್ಸೆಹಣ್ಣು ಹಾಕೋದ್ರಿಂದ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಕೊಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಏನು ತೊಗೊಂಡಿದ್ದೆ ಅದನ್ನು ಹಾಕ್ಕೊಂಡು ನಾನು ಹುರ್ಕೊತಾ ಇದ್ದೀನಿ, ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ, 1-2 ಸ್ಪೂನು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂತಂದರೆ ಉಪ್ಪು ಹಾಕೋದ್ರಿಂದ ಪೌಡ್ರು ಕೆಡಲ್ಲ, ಸೊ ಹಂಗಾಗಿ ನಾನು ಉಪ್ಪು ಹಾಕ್ತಾಯಿದ್ದೀನಿ. ನಾನು 1 ಮಂತ್ ಇಲ್ಲ 15 ಡೇಸ್ ಆಗೋ ಥರ ನಾನು ಪೌಡ್ರು ಮಾಡ್ಕೊಳ್ಳೋದು, ನಾನು ಜಾಸ್ತಿ ಮಾಡ್ಕೊಳ್ಳೋದು ಇಲ್ಲ. ಯಾಕಂತಂದರೆ ಆವಾಗವಾಗ ಮಾಡಿಕೊಂಡ್ರೆ ಪೌಡ್ರು ಚೆನ್ನಾಗಿರುತ್ತೆ, ಸೊ ನಾನು ಜಾಸ್ತಿ ದಿನ ಕೂಡ ಇಟ್ಕೊಳಲ್ಲ. ನೋಡಿ ಎಲ್ಲ ಹುರ್ಕೊಂಡಿದ್ದಾಯಿತು, ಒಂದು ಬೌಲಲ್ಲಿ ಎತ್ತಿಟ್ಕೊಂಡೆ. ಇದು ತಣ್ಣಗಾಗಕ್ಕೆ ಬಿಡಬೇಕು. 1 ಗಂಟೆ ತಣ್ಣಗಾಗಿದ್ದ ನಂತರ ಈಗ ನಾನು ಏನಿದೆ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ರುಬ್ಕೊತಾ ಇದ್ದೀನಿ ನೋಡಿ. ನೆಕ್ಸ್ಟು ಇನ್ನೂ ಅರ್ಧ ಏನಿತ್ತು ಮತ್ತೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನೋಡಿ. ಪೂರ್ತಿ ರುಬ್ಕೊಂಡಾದಮೇಲೆ ಪೌಡ್ರು ಈ ಥರ ಬಂದಿದೆ ನೋಡಿ. ಈ ಪೌಡ್ರನ್ನ ನಾನು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಸ್ಟೀಲ್ ಬಾಕ್ಸಲ್ಲಿ ಆದರೂ ಹಾಕ್ಕೋಬೋದು, ಇಲ್ಲ ಗ್ಲಾಸ್ ಡಬ್ಬಿಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ನೆಕ್ಸ್ಟು ಕರಿಬೇವು ರೈಸ್ ಪೌಡ್ರದ್ದು ಚಿತ್ರಾನ್ನ ಮಾಡೋದು ಹೇಗೆ ಬನ್ನಿ ನೋಡ್ಕೊಂಬರೋಣ. ನಾನಿಲ್ಲಿ ಫಸ್ಟಿಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, 3 ಪೀಸ್ ಬೆಳ್ಳುಳ್ಳಿ, ಸಣ್ಣದಾಗಿರೋ ಚಿಕ್ಕದು ಈರುಳ್ಳಿ, ಅದನ್ನು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 3 ಹಸಿರು ಮೆಣಸಿನ್ಕಾಯಿ, 3 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ನಾನು ಇಷ್ಟು ತೊಗೊಂಡಿದ್ದೀನಿ. ನಾನು ಬರೀ 2 ಮೆಂಬರ್ಸ್ಗಾಗೋಂಗೆ ಮಾಡ್ತಾ ಇರೋದಿಲ್ಲಿ ಚಿತ್ರಾನ್ನ. ನೀವು ಜಾಸ್ತಿ ಬೇಕು ಅಂತಂದರೆ ನಾನು ಎಷ್ಟು ತೊಗೊಂಡಿದ್ದೀನೋ ಅದನ್ನು ಡಬಲ್ ಕ್ವಾಂಟಿಟಿ ತೊಗೊಳ್ಳಿ ನೀವು ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ಉಪ್ಪು ಮತ್ತು ಅರಿಶಿನ, ಕರಿಬೇವು ರೈಸ್ ಪೌಡ್ರು ಇಷ್ಟು ಬೇಕು ಮಾಡೋಕ್ಕೆ. ನಿಂಬೆಹಣ್ಣಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಲಾಸ್ಟಿಗೆ ಹಾಕೋಕ್ಕೆ, ಬಟ್ ಸದ್ಯಕ್ಕಿಲ್ಲ. ಕಡಲೆ ಬೀಜನೂ ನಮ್ಮ ಮನೇಲಿ ಇರಲಿಲ್ಲ, ಸೊ ಇಷ್ಟರಲ್ಲೇ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ತುಂಬಾ ಚೆನ್ನಾಗಿರುತ್ತೆ. ಫಸ್ಟಿಗೆ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು 3 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಜೀರಿಗೆ, ಕಡಲೆಬೇಳೆ ಒಟ್ಟಿಗೆ ಹಾಕ್ಕೊಂಡು ನಾನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಒಣಮೆಣ್ಸಿನ್ಕಾಯಿ, ಏನು ಜಜ್ಕೊಂಡಿರೋ ಈ ಬೆಳ್ಳುಳ್ಳಿ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಾದಮೇಲೆ ನೆಕ್ಸ್ಟ್ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಅದು ಹಸಿ ವಾಸನೆ ಹೋಗಬೇಕು ಈರುಳ್ಳಿದು, ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಯಾಕಂತಂದರೆ ರೈಸ್ ಮಾಡಬೇಕಾದ್ರೆ ಉಪ್ಪು ಹಾಕಿ ಮಾಡ್ತೀರಲ್ವ, ಕೆಲವೊಬ್ಬೊಬ್ಬರು ರೈಸ್ ಮಾಡಬೇಕಾದ್ರೆ ಉಪ್ಪು ಹಾಕಿ ಮಾಡಲ್ಲ, ನಾವು ಉಪ್ಪು ಹಾಕಿ ರೈಸ್ ಮಾಡೋದು ನಾವು, ಸೊ ಹಂಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ, ಓಕೆನಾ. ನೆಕ್ಸ್ಟು ಚೆನ್ನಾಗಿ ಈರುಳ್ಳಿ ಫ್ರೈ ಆಗ್ತಿದೆ, ಅದ್ರ ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಅರಿಶಿನನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದ ನಂತರ ನೆಕ್ಸ್ಟು ಏನು ಕರಿಬೇವು ರೈಸ್ ಪೌಡ್ರ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು, ಹೈ ಫ್ಲೇಮಲ್ಲಿ ಮಾಡಬೇಡಿ. ಚೆನ್ನಾಗಿ ಫ್ರೈ ಮಾಡಾದಮೇಲೆ ಸ್ಟವ್ನ ಆಫ್ ಮಾಡಿಬಿಡಿ. ಸ್ಟವ್ನ ಆಫ್ ಮಾಡಿಬಿಟ್ಟು 1 ನಿಮಿಷ ಆದಮೇಲೆ ಮಾಮೂಲಿ ಏನು ರೈಸ್ ಮಾಡ್ಕೊಂಡಿದ್ರಿ ಅಲ್ವಾ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಲಾಸ್ಟಿಗೆ ಒಂದು ಸಲ. ನೋಡಿ ಫೈನಲಿ ಚಿತ್ರಾನ್ನ ರೆಡಿ ಆಯಿತು. ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ, ತುಂಬಾ ಚೆನ್ನಾಗಿದೆ. ಟೇಸ್ಟ್ ಮಾಡ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.